ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ವಿಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇವತ್ತು ಈ ವಿಡಿಯೋ ಬಂದು ನನ್ನ ಮಗಳ ಸ್ಕೂಲಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಅದರದ್ದು ಇದು ನಾನು ಆಡಿಯೋ ಇಲ್ಲಿ ಕಟ್ ಮಾಡಿದ್ದೀನಿ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ನಾನು ಲಾಸ್ಟ್ ಲಾಗಲ್ಲಿ ಒಂದು ತೋರಿಸಿದ್ದೆ ಕುರ್ತಿ ನಿಮಗೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಅದು ಇದೇ ಡ್ಯಾನ್ಸ್ಗಳನ್ನೇ ನೋಡ್ತಾ ಇರ್ಬೋದು. ಎಲ್ಲ ಮಕ್ಕಳು ಒಂದೇ ಥರ ಹಾಕ್ಕೊಂಡಿದ್ದಾರೆ. ಒಂದು 15 ಡೇಸ್ ಬ್ಯಾಕೆ ಎಲ್ಲ ಮಕ್ಕಳು ಪ್ರಾಕ್ಟೀಸ್ ಮಾಡಿದರು. ಇದು ಕನ್ನಡ ಸಾಂಗ್ಸು, ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ಸಾಂಗ್ಸೇ ಇರಬೇಕಲ್ವಾ. ಸೊ ಹಂಗಾಗಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಎಲ್ಲ ಮಕ್ಕಳು ಕೂಡ. ಇದು ಬಂದು ಅವತ್ತಿನ ಸಂಜೆ ನಾವು ಮದುವೆಗೆ ಹೋಗೋದಿತ್ತು. ನಮ್ಮ ಮನೆಯವ್ರದ್ದು ಫ್ರೆಂಡ್ ಮದುವೆ. ನಾನೇನು ಹೋಗೋದು ಇರಲ್ಲ ಅಂದ್ಕೊಂಡೆ, ಆದರೆ ನಮ್ಮ ಮನೆಯವರು ಎಲ್ಲರೂ ಹೋಗ್ಬೇಕು, ಫ್ಯಾಮಿಲಿ ಬರಬೇಕು ಅಂತ ಹೇಳಿದ್ದಾನೆ. ಹೋಗ್ಬಿಟ್ಟು ಬರೋಣ, ರೆಡಿಯಾಗ್ರಿ ಅಂತ ಹೇಳಿದರು. ಇಲ್ಲಿ ನನ್ನ ಮಗನಿಗೆ ಮತ್ತು ಯಜಮಾನ್ರಿಗೆ ಶರ್ಟ್ ಐರನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಐರನ್ ಮಾಡ್ತಾಯಿದ್ದೀನಿ. ಆದರೆ ನಾನು ಶರ್ಟ್ ಐರನ್ ಮಾಡಿದ್ದು ನನ್ನ ಮಗನಿಗೆ ಇಷ್ಟ ಆಗಿಲ್ಲ ಅಂತಂದರೆ, ಮದುವೆಗಳಿಗೆಲ್ಲ ಅವ್ನಿಗೆ ಸೂಟ್ ಹಾಕ್ಕೊಳ್ಳೋದು ಇಷ್ಟ. ಸೊ ಹಂಗಾಗಿ ಅವ್ನು ಸೂಟ್ ಹಾಕ್ಕೊಂಡಿದ್ದ, ನಾನು ಐರನ್ ಮಾಡಿದ್ದು ವೇಸ್ಟ್ ಆಯಿತು. ಅವ್ನು ಶರ್ಟ್ ಮಾಡಿದ್ದಾದಮೇಲೆ ನಮ್ಮ ಮನೆಯವ್ರದ್ದು ಶರ್ಟ್ ಐರನ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಅದನ್ನೇ ಹಾಕ್ಕೊಂಡ್ರು. ಆದರೆ ಮಗನ ಮಾತ್ರ ನನಗೆ ಶರ್ಟ್ ಬೇಡ, ಸೂಟ್ ಬೇಕು ಅಂತ ಹೇಳ್ಬಿಟ್ಟು ಸೂಟ್ ಹಾಕ್ಕೊಂಡ. ಇದು ಸಾಯಂಕಾಲ ನಾನು ಐರನ್ ಮಾಡ್ತಾ ಇರೋದು. ಒಂದು 9 ಗಂಟೆಗೆ ಮದುವೆಗೆ ಹೋದ್ವಿ ನಾವು. ನೋಡ್ತಾ ಇರ್ಬೋದು, ನಾನು ಮದುವೆದಲ್ಲಿ ಯಾರ್ದು ಪಿಕ್ಸ್ ಏನು ತೊಗೊಂಡಿಲ್ಲ, ವಿಡಿಯೋ ಏನು ತೊಗೊಂಡಿಲ್ಲ. ನಮ್ಮದು ಮಾತ್ರನೇ. ನನ್ನ ಮಗಳು ಮತ್ತು ಮಗ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ನಾನು ಹೋದರೆ ನನ್ನನ್ನೇ ವೀಡಿಯೋ ಮಾಡೋಕ್ಕೆ ಯಾರೂ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ವಿಡಿಯೋಸ್ ಮಾಡಿದ್ರೆ ನನಗೊಂಥರ ಕಂಫರ್ಟಬಲ್ ಇರಲ್ಲ, ಎಲ್ಲರೂ ನನ್ನೇ ನೋಡ್ತಾ ಇರ್ತಾರೆ. ಸೊ ಹಂಗಾಗಿ ಸ್ವಲ್ಪನೇ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿದ್ದು. ಇದು ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮನೆ ಕೆಲಸ ಬೇಗ ಮುಗಿದ ಮೇಲೆ ನಾನು ಶೆಡ್ ಹತ್ರ ಹೋಗ್ಬೇಕಲ್ವಾ, ಕರೆಂಟ್ ಬರೋಷ್ಟರಲ್ಲಿ ಅಲ್ಲಿ ಹೋಗ್ಬೇಕು. ಅದಕ್ಕೆ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಇಲ್ಲಿ ನಾನು ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆ ಅಂದರೆ ಇವತ್ತು ದೋಸೆ ಮಾಡಿದ್ದೆ, ಮಸಾಲೆ ದೋಸೆ. ಸ್ವಲ್ಪ ಜಾಸ್ತಿನೇ ಇದೆ ಪಾತ್ರೆಗಳು, ಯಾಕಂದರೆ ದೋಸೆ ಬ್ಯಾಟರ್ಗೆ ಒಂದು ಪಾತ್ರೆ, ಚಟ್ನಿ, ಖಾರ ಚಟ್ನಿ ಮತ್ತು ಗ್ರೀನ್ ಚಟ್ನಿ, ಪಲ್ಯಗೆ ಇದಕ್ಕೆಲ್ಲನೂ ಪಾತ್ರೆ ಜಾಸ್ತಿ ಅಲ್ವಾ, ಅದಕ್ಕೆ ಜಾಸ್ತಿನೇ ಇತ್ತು. ಸ್ವಲ್ಪ ಲೇಟ್ ಆಯಿತು. ರಾತ್ರಿಯೇ ತೊಳೆದಿರ್ತೀನಿ ಆಲ್ಮೋಸ್ಟ್ ನನ್ನ ಪಾತ್ರೆಗಳು. ಆದರೂ ಇವತ್ತು ಮಾರ್ನಿಂಗು ಟಿಫನ್ ಮಾಡಿದ್ದಕ್ಕೆ ಇಷ್ಟು ಪಾತ್ರೆ ಬಿದ್ದಿದೆ. ರಾತ್ರಿ ಅಡುಗೆ ಮಾಡಿಲ್ಲ, ಯಾಕಂದರೆ ಮದುವೆಗೆ ಹೋಗಿದ್ವಲ್ಲ, ಅದಕ್ಕೋಸ್ಕರನೇ. ಇದು ಬೆಳಗ್ಗೆ ಮಾಡಿದ್ದೇನಿದೆ ಅದರದ್ದೇ ಪಾತ್ರೆಗಳು. ಸರಿ, ತೊಳೆದುಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೀನಿ. ಮತ್ತು ನಾನು ಅಲ್ಲೋಗಿ ಮನೇಲಿ ಬಂದು ಮಾಡೋಕ್ಕಾಗಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿರುತ್ತೆ. ಮನೆಯಲ್ಲೆಲ್ಲ ಮುಗಿಸ್ಬಿಟ್ಟು ಹಸುಗಳ ಹತ್ರ ಹೋದರೆ ಟೆನ್ಷನ್ ಇರಲ್ಲ, ನೆಮ್ಮದಿಯಾಗಿರ್ಬೋದು. ಅದಕ್ಕೋಸ್ಕರನೇ ಫಸ್ಟೆಲ್ಲ ಹಂಗೆ ಮಾಡ್ತಾಯಿದ್ದು. ಅಲ್ಲಿ ಹಸುಗಳ ಹತ್ರ ಹೋಗ್ಬಿಟ್ಟು ಫಸ್ಟ್ ಅಲ್ಲೆಲ್ಲ ಮಾಡಿಬಿಟ್ಟು ಆಮೇಲೆ ಬಂದು ಮನೇಲಿ ಪಾತ್ರೆ ತೊಳೆಯೋದು ಇದು ಮಾಡ್ಕೊತಾ ಇದ್ದೆ. ಆಗಿಲ್ಲ, ಅಲ್ಲಿಗೆ ಹೋಗಿ ಹಸುಗಳಿಂದೆಲ್ಲ ಓಡಾಡ್ಕೊಂಡು ಬರೋಷ್ಟರಲ್ಲಿ ಟಯರ್ಡ್ ಆಗಿಬಿಡುತ್ತೆ. ಅದಕ್ಕೆ ಫಸ್ಟು ಮನೇಲಿ ಏನಿದೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಹಸುಗಳ ಹತ್ರ ಹೋದರೆ ನಿರಾಳವಾಗಿ ಹಸು ಕೆಲಸ ಏನಿದೆ ಅದನ್ನು ಸಾಯಂಕಾಲವರೆಗೂ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಕುಡ್ತಿ ನೀರೆಲ್ಲ ನಾನು ಆಚೆ ಉಯ್ಯೆಲ್ಲ ಹಸುಗಳಿದ್ದಾವಲ್ಲ, ಕುಡ್ಕೊತವೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಅಷ್ಟೇ ಖಾಲಿಯಾಗಿದ್ದ ಪಾತ್ರೆ ಏನಿದೆ ಸ್ವಲ್ಪ ನೀರು ಹಾಕಿ ಅಲಸಿ ಫಸ್ಟು ಕುಡ್ತಿಗೆ ಉಯ್ದುಬಿಟ್ಟೆ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡೋದು. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ನೋಡ್ತಾ ಇರ್ಬೋದು ಕೌಂಟರ್ ಟಾಪು ಎಷ್ಟು ಕ್ಲೀನಾಗಿದೆ ಅಂತ. ಎಲ್ಲ ಫಸ್ಟು ತೊಳೆಯೋ ಪಾತ್ರೆ ಏನಿದೆ ಎಲ್ಲ ಸಿಂಕಿಗೆ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಕೌಂಟರ್ ಟಾಪು ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ.
ಇವಾಗ ಅದೇ ಥರ ಸ್ಟವ್ ಕೂಡ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ನೋಡ್ತಾ ಇರ್ಬೋದು ಇವಾಗ ಎಷ್ಟು ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಅಡುಗೆ ಮನೆ ಒಂದು ಕ್ಲೀನಾಗಿತ್ತು ಅಂದರೆ ಮನೆ ಕೂಡ ಫುಲ್ ಕ್ಲೀನ್ ಆದಂಗೆ ಕಾಣಿಸುತ್ತೆ ಅಲ್ವಾ. ಇದು ಅವತ್ತಿನ ಸಂಜೆ 7 ಗಂಟೆ ಟೈಮಲ್ಲಿ ನಾನು ಪೂಜೆ ಮಾಡಿದ್ದೆ. ಯಾಕಂದರೆ ಕಡೆ ಸೋಮವಾರ ಆಗಿತ್ತು. ಸರಿ ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದ್ದೆ. ನೋಡ್ತಾ ಇರ್ಬೋದು ಹೊಸ್ದಲ್ಲಿ 2 ದೀಪ ಹಚ್ಚಿಟ್ಟಿದ್ದೀನಿ. ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ರಂಗೋಲಿ ಬಂದು ಬೆಳಗ್ಗೆನೇ ಹಾಕಿದ್ದು, ಅದನ್ನು ನಾನು ಇವಾಗ ಶೂಟ್ ಮಾಡ್ಕೊಳ್ತಾ ಇರೋದು ಸಂಜೆ. ರಂಗೋಲಿ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಸಿ ನಮ್ಮ ಮನೆಯವರು ಬಂದಿದ್ದರು. ಒಂದು 9:30 ಟೈಮ್ಗೆ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬಂದ್ವಿ ನಾವು. ಆದರೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಜಾಸ್ತಿ ಜನ ಇದ್ರಲ್ವ. ಸೊ ಹಂಗಾಗಿ ಲೇಟಾಗಿತ್ತು ಬೇರೆ ನಾವು ಹೋಗೋಷ್ಟರಲ್ಲಿ. ಬೇಗ ಪೂಜೆ ಮಾಡಿಬಿಡೋಣ, ದೀಪ ಹಚ್ಬಿಡೋಣ ಅಂತ ಹೇಳ್ಬಿಟ್ಟು ಅದರಲ್ಲಿದ್ದೆ ನಾನು, ಆ ಬ್ಯುಸಿಯಲ್ಲಿದ್ದೆ. ಸೊ ಹಂಗಾಗಿ ನಾನು ಅದನ್ನೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.